ಎನ್ನಬಾರದಲೇ ಋಷಿ ಪ್ರತಿಪನ್ನ ಮಂತ್ರವು ಅಮೋಘವು ಅದರಿಂದ ಎನ್ನ ತೂಕದ ಮಗನನು ನೀನಂಜಬೇಡ ಎನ್ನುತ್ತ ಕನ್ನಿಕೆಯ ಮುಟ್ಟಿದನು. ಮುನ್ನಿನ ಕನ್ನತನ ಕೆಡದಿರಲಿ ಎನ್ನುತ್ತವೇ ತನ್ನ ರಥವಿದ್ದಡೆಗೆ ರವಿ ತಿರುಗಿದನು ವಹಿಲದಲ್ಲಿ. ಕುಂತಿ 7-8 ವರ್ಷದ ಬಾಲೆ, ಮಗುವುತನ, ಮುಗ್ಧತೆ. ಮಗುವಿನಾಟಕ್ಕೆ, ಬೊಂಬೆಯಾಟಕ್ಕೆ ನಿಜ ಮಗುವನ್ನೇ ತರುವೆನೆಂದು ತೀರ್ಮಾನ ಮಾಡಿದ ಬಾಲೆ ಕುಂತಿ ದೂರ್ವಾಸರು ಉಪದೇಶ ಮಾಡಿದ ಮಂತ್ರಗಳ ಪರೀಕ್ಷೆಗೆ ಮುಂದಾಗುತ್ತಾಳೆ. ಆಕಾಶದತ್ತ ಕತ್ತೆತ್ತಿ ನೋಡುತ್ತಾಳೆ. ಹೊಳೆಯ ದಡದಲ್ಲಿ ಮೇಲೆ ಕಾಣುವ ಸೂರ್ಯನನ್ನು ಕಂಡು ಸೂರ್ಯನನ್ನು ಮನಸ್ಸಿನಲ್ಲಿ ಆವಾಹನೆ ಮಾಡಿಕೊಂಡು ಮಗುವುತನದಲ್ಲಿ ಹೊಳೆಯಲ್ಲಿ ಮಿಂದು ಸೂರ್ಯನನ್ನು ಧ್ಯಾನ ಮಾಡುತ್ತಾಳೆ. ಸೂರ್ಯನನ್ನು ದೂರ್ವಾಸ ಮುನಿಗಳು ನೀಡಿದ ಮಂತ್ರೋಚ್ಚಾರಣೆಯ ಮೂಲಕ ಆಹ್ವಾನ ಮಾಡುತ್ತಾಳೆ. ಅದ್ಭುತವೇ ಘಟಿಸಿಬಿಡುತ್ತೆ. ಮಗುವುತನ, ಮುಗ್ಧತೆ ಇವೆಲ್ಲವಕ್ಕೂ ಮೀರಿದಂತಹ ಮಂತ್ರಶಕ್ತಿಗೆ ಸೂರ್ಯನೇ ಭೂಮಿಗೆ ಇಳಿದು ಬರ್ತಾನೆ. ಆ ಸೂರ್ಯನ ಪ್ರಖರ ತೇಜದ ರೂಪವನ್ನು ಕಂಡು ಒಂದು ಕ್ಷಣ ಗಾಬರಿಗೊಂಡಂತಹ ಕುಂತಿ ಸೂರ್ಯನಿಗೆ ಓಹೋ ಆಘಾತವಾಯಿತು ಅಂತ ಭಾವಿಸಿ, ನೀವು ನಿಮ್ಮ ನಿಜಸ್ಥಾನಕ್ಕೆ ದಯಮಾಡಿಸಬಹುದು ಎಂದು ಗಂಭೀರವಾಗಿ ಹೇಳುತ್ತಾಳೆ. ಆ ಮಾತನ್ನು ಕೇಳಿದಂತಹ ಸೂರ್ಯ ಹೇಳ್ತಾನೆ, ಹಾಗೆ ಮಾಡುವಾಗಿಲ್ಲ ಬಾಲೆ, ನೀನು ಜಪಿಸಿದ ಮಂತ್ರವಾದರೋ ದೂರ್ವಾಸ ಪ್ರಣೀತವಾದ ಮಹತ್ತರವಾದ ಮಂತ್ರ. ಆದ್ದರಿಂದ ಆ ಮಂತ್ರ, ದೂರ್ವಾಸ ಮುನಿಗಳ ಮಂತ್ರ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಮಂತ್ರದ ಪ್ರಭಾವದಂತೆ ನಾನು ನಿನಗೆ ನನ್ನ ಸರಿಸಮನಾದ ಪ್ರಖರವಾದಂತಹ ತೇಜಸ್ವಿಯಾದ ಒಂದು ಮಗುವನ್ನು ನೀಡುತ್ತೇನೆ ಅಂತ ಹೇಳಿ ಕುಂತಿಯ ಬಲಭುಜವನ್ನು ಮುಟ್ಟುತ್ತಾನೆ. ಆ ಕ್ಷಣದಲ್ಲಿಯೇ ಆ ಸೂರ್ಯನ ಪ್ರಖರವಾದಂತಹ ತೇಜಸ್ಸು ಕುಂತಿಯಲ್ಲಿ ಆವಿರ್ಭವಿಸಿ ಕುಂತಿಯ ಕೈಗೆ ಒಂದು ಮಗು ದೊರೆತು ಬಿಡುತ್ತೆ. ಜೊತೆಗೆ ಸೂರ್ಯ ಒಂದು ಮಾತನ್ನು ಹೇಳ್ತಾನೆ, ನಿನ್ನ ಕನ್ಯೇತನ ನಾಶವಾಗದಿರಲಿ ಎಂದು ಆಶೀರ್ವದಿಸಿ ತನ್ನ ರಥದೆಡೆಗೆ ಸೂರ್ಯ ತಿರುಗಿ ಬಹಳ ಬೇಗ ತನ್ನ ಮೂಲ ಸ್ಥಾನಕ್ಕೆ ಹೊರಟು ಬಿಡುತ್ತಾನೆ.